ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಪ್ರೊಫೈಲ್ ಬಂದ್ಬಿಟ್ಟು ಲತಾ ಅಂತೇಳಿ, ಇವ್ರ ದೂರ ಬಂದ್ಬಿಟ್ಟು ಸಕಲೇಶಪುರ, ಒಬ್ಬಂಟಿ ಜೀವನ, ಫ್ಯಾಮಿಲಿ US ಗೆ ಶಿಫ್ಟ್ ಆಗಿಬಿಟ್ಟಿದ್ದಾರೆ. ಸ್ನೇಹಿತರೆ ಇವ್ರದ್ದೇನಪ್ಪ ಅಂದರೆ 52 ಎಕರೆ ಫಾರ್ಮ್ ಹೌಸ್ ಇದೆ, ಅದನ್ನು ಮಾರೋದಕ್ಕೆ ಹೊರಟಿದ್ದಾರೆ. ನೋಡಿ 52 ಎಕರೆ ಇದೆ, ಜೊತೆಗೆ ಸ್ವಿಮ್ಮಿಂಗ್ ಪೂಲ್ ಹಾಗೆ ಮಾವಿನ ತೋಪು, ಪ್ರಮುಖವಾಗಿ ಬೇಕಾಗಿರುವಂಥ ಒಂದು ತೊಟ್ಟಿ ಮನೆ ಎಲ್ಲವೂ ಕೂಡ ಈ ಒಂದು ಫಾರ್ಮ್ ಹೌಸಲ್ಲಿದೆ. ಮಾರಲು ಕಾರಣ ಏನಪ್ಪ ಅಂದರೆ ಎಲ್ಲರೂ ಅಮೆರಿಕಕ್ಕೆ ಶಿಫ್ಟ್ ಆಗಿದ್ದಾರೆ. ಇಲ್ಲಿ ಒಬ್ಬಳೇ ಇದ್ಕೊಂಡು ಏನು ಮಾಡೋದು ಸರ್, ಮನೆಯ ಕೆಲಸದ ಆಳು ಬೇರೆ ಬಿಟ್ಟರೆ ಇನ್ಯಾರೂ ಇಲ್ಲ, ಅವರು ಎಷ್ಟು ಅಂತ ಸುಖ ಕೊಡ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ಜೀವನ ಬೇಸರ ಆಗಿದೆ, ಇದನ್ನು ಮಾರ್ಬಿಟ್ಟು ಅವರು ಅಮೆರಿಕಕ್ಕೆ ಹೋಗಿ ಶಿಫ್ಟ್ ಆಗಬೇಕು ಅಂತ ಇವ್ರಿಗೆ ಬಯಕೆ ಆಗಿದೆ ಅಂತೆ. ನೆಕ್ಸ್ಟ್ ಬಂದ್ಬಿಟ್ಟು ಜೀವನ ನಡೆಸಲು ಇಂದು ಮುಂದೆ ಯಾರೂ ಇಲ್ಲ, ಈಗ ಬೇರೆ 50 ವರ್ಷಕ್ಕೆ ಹತ್ತಿರ ಆಗಿದೆನೆಂದು ಆಗಿದೆ. ಹಾಗಾಗಿ ಮುಂದೆ ಯಾರು ನೋಡ್ಕೋತಾರೆ ಅಲ್ವಾ, ಆ ಒಂದು ಕಾರಣಕ್ಕೋಸ್ಕರ ಫ್ಯಾಮಿಲಿ ಜೊತೆ ಹೋದರೆ ಅಲ್ಲಿ ಅವರು ಸಂಪೂರ್ಣವಾಗಿ ಚೆನ್ನಾಗಿ ನೋಡ್ಕೋತಾರೆ, ಆರೈಕೆ ಮಾಡ್ತಾರೆ ಅಂತ ಒಂದು ಸಲುವಾಗಿ ಹೋಗ್ತಾ ಇದ್ದಾರೆ. ಬೆನಿಫಿಟ್ಸ್ ಆಫ್ ದಿಸ್ ಹೌಸ್ ಏನಪ್ಪ ಅಂತಂದರೆ ನೋಡಿ, ಯಾವುದೇ ರೀತಿಯಲ್ಲಿ ನಾಮ ಹಾಕುವ ಪ್ರಸಂಗ ಇರುವುದಿಲ್ಲ, ಹಾಗೆ ತೆಂಗಿನ ತೋಟ ಮತ್ತು ಮಾವಿನ ತೋಪು ಎಲ್ಲವೂ ಇದೆ, ಒಳ್ಳೆ ಗಾಳಿ ಬೆಳಕು ಇರುತ್ತೆ ಅಂತ ಹೇಳಿದ್ದಾರೆ. ಆಗಾಗ ಲತಾ ಅವರ ಮನೆಗೆ ಬಂದು ಕಷ್ಟ ಸುಖ ವಿಚಾರಿಸೋದು ಮಾಡ್ತಾರೆ, ಆದರೆ 2 ವರ್ಷಕ್ಕೆ ಒಂದು ಸಲ ಬರ್ತಾರೆ ಸ್ನೇಹಿತರೆ. ಓಕೆ, ನಾನು ಈ ಒಂದು ಮನೆ ತೊಗೊಂಡ್ರೆ ನೀವು ಅವರು ಅಮೆರಿಕದಲ್ಲಿ ಇದ್ರೂ ಕೂಡ 2 ವರ್ಷಕ್ಕೆ ಒಂದು ಸಲ ಬಂದು ಕಷ್ಟ ಸುಖ ವಿಚಾರಿಸ್ತಾರೆ. ಕಾರಣ ಅಷ್ಟೇ, ಮನೆ ಮಾರಿದ ನಂತರ ಅಮೆರಿಕಕ್ಕೆ ಹೋಗಿ ಅಲ್ಲಿ ಫ್ಯಾಮಿಲಿ ಜೊತೆ ಇರಬೇಕು ಅಂತ ಇದ್ದಾರೆ ಅಷ್ಟೇ, ಮತ್ತೆ ವಾಪಸ್ ಬರೋದು 2 ವರ್ಷ ಆದಮೇಲೆ. ಅಲ್ಲಿವರೆಗೂ ಕೂಡ ಇವರು ಮುಖದರ್ಶನ ಅಥವಾ ಏನೇ ಒಂದು ಮಾಡಲ್ಲ ಇವರು. ಇನ್ನು ನೆಕ್ಸ್ಟ್ ಕೆಲಸದವನನ್ನು ಕೂಡ ಕರೆದುಕೊಂಡು ಹೋಗ್ತಾರೆ. ಫಾರ್ಮ್ ಹೌಸಲ್ಲಿ ನೊಣ ಹೊಡೆಯೋದಕ್ಕೂ ಸಮೇತ ಯಾರೂ ಇರಲ್ಲ, ಎಲ್ಲ ಖಾಲಿ ಅಮೆರಿಕಕ್ಕೆ ಹೋಗಿ ಜಾಲಿ ಅಂತ ಹೇಳ್ತಾರೆ. ಒಂಟಿತನದ ಬದುಕು ಹೇಗೆ ಕಾಡ್ತಾ ಇದೆ ಅಂದರೆ ಇವ್ರಿಗೆ, ಕೆಲವರು ಹೇಳ್ತಾರೆ ಒಂಟಿತನದ ಬದುಕು ಸುಂದರ ಅಂತ, ಆದರೆ ಅದರ ಒಳಗಿನ ಒಂಟಿತನದಲ್ಲಿ ಬದುಕಿದವರಿಗೆ ಮಾತ್ರ ಸತ್ಯ ಗೊತ್ತಿರುತ್ತೆ ಏನು ಅಂತ ಹೇಳ್ಬಿಟ್ಟು, ಪ್ರತಿದಿನ ಸುಖ ಇಲ್ಲದೆ ಆಗಲೂ ರಾತ್ರಿ ಮಲಗಿದ್ದೀನಿ, ಒಂಟಿತನದಲ್ಲಿ ಎಷ್ಟೇ ಐಷಾರಾಮಿ ಜೀವನ ಇದ್ರೂ ಕೂಡ ಅದು ವ್ಯರ್ಥ ಜೀವನ ಅಂತ ಹೇಳಲಾಗುತ್ತದೆ. ಏಕೆಂದರೆ ಎಷ್ಟು ದಿನ ಅಂತ ಯಾರ ಜೊತೆನೂ ಮಾತನಾಡದೇ ಇರೋದಕ್ಕೆ ಆಗುತ್ತೆ, ಜೀವನ ಪೂರ್ತಿ ಕೆಲಸದವನು ಎಷ್ಟು ಅಂತ ಕೊಡ್ತಾನೆ ಅಂತ ಇಲ್ಲಿ ಹೇಳಿದ್ದಾರೆ. ಅಂದರೆ ಕೆಲಸದವನ ಜೊತೆ ಎಷ್ಟು ದಿನ ಅಂತಿರಕಾಗತ್ತೆ ಅಂತ ಹೇಳಿದ್ದಾರೆ. ಇಂಥ ಸಾಹಸ ಮತ್ತು ಸಹವಾಸ ಯಾರಿಗೂ ಬೇಡ ಅಂತ ಹೇಳಲಾಗುತ್ತದೆ. ಇವರಿಗೆ ಕೊನೆಯದಾಗಿ ಅನಿಸಿದ್ದಷ್ಟೇ, ಒಂಟಿತನದಿಂದ ಬದುಕು ಸುಂದರಗೊಳಿಸೋಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ ಮಾಡ್ಕೊಂಡಿದ್ದಾರೆ. ಓಕೆನಾ.